ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ಸ್. ಇದು ಬಂದ್ಬಿಟ್ಟು ಸೋಮವಾರ ಸಂಜೆ ವ್ಲಾಗ್ ಆಗಿದೆ. ಸೋಮವಾರ ಮಾರ್ನಿಂಗ್ ಮಾಡಿಲ್ಲ, ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎಲ್ಲರೂ ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂದರೆ ನಾವು ಎಳ್ನೀರು ಕುಡಿತಾ ಇದ್ದೀವಿ. ನಾವು ಸ್ವಲ್ಪ ಡಿಫ್ರೆಂಟ್ ಅಲ್ವಾ? ಕುಡ್ಕೊಂಬಿಟ್ರೆ ನೀವಲ್ಲೇ ನನ್ನ ಕೈ ಕೊಟ್ಬಿಟ್ಟು ಸ್ಪೂನ್ ತರೋಗ್ತೀಯ ಕುಡಿಯೋಕೆ ಬಿಡ್ದೇನೆ. ರಾಮನಗರದಲ್ಲಿ ತುಂಬ ಮಳೆ, ಈಗ ಜಿಡಿ ಜಿಡಿ, ಆವಾಗಲೇ ತುಂಬ ಜಾಸ್ತಿ ಮಳೆ ಬಂದೋಯ್ತು. ನಾನಿಲ್ಲಿ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆನೇ ಮಾತಾಡಿದ್ದೆ, ಬಟ್ ಆದರೆ ಅಲ್ಲಿ ನಾನು ದೇವ್ರ ಮನೆಯಲ್ಲಿ ಮ್ಯೂಸಿಕ್ ಆಫ್ ಮಾಡಿರಲಿಲ್ಲ. ಆ ಮ್ಯೂಸಿಕ್ ಕೂಡ ಬರ್ತಾಯಿತ್ತು. ಮತ್ತು ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ನಾನೊಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಚಿಕ್ಕದು ಒಂದು ಇಡಿಯಷ್ಟು ಪಾಪುಗೆ ಅಂತ ಹೇಳಿಬಿಟ್ಟು ನಾನಿವತ್ತು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಪಾಪುಗಳಿಗೆ ಹೇಗೆ ಪಾಲಕ್ ರೈಸ್ ಮಾಡೋದು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು 8 ಮಂತ್ಸ್ ಬೇಬಿಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಪಾಲಕಲ್ಲಿ ತುಂಬ ರಿಚ್ ಪ್ರೋಟೀನ್ಸ್ ಇರುತ್ತೆ, ಐರನ್, ಕ್ಯಾಲ್ಸಿಯಂ ಎಲ್ಲ ಥರದ್ದು ಇರುತ್ತೆ. ಅದರಿಂದಾಗಿ ಮಕ್ಳಿಗೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ನನ್ನ ಮಗಳಿಗೆ ಯಾವ ಥರ ಪಾಲಕ್ ರೈಸ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ನಾವು ಕೂಡ ತಿನ್ನೋಣ ಅನ್ನೋಷ್ಟು ರುಚಿಯಾಗಿರುತ್ತೆ, ಮಕ್ಳಿಗೆ ಇದು ಇಷ್ಟ ಕೂಡ ಆಗುತ್ತೆ. ಪಾಲಕ್ನ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು 1 ಹಿಡಿಯಷ್ಟು ಪಾಲಕ್ನ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮರಳಿರುತ್ತೆ, ಅದರಿಂದ ತುಂಬ ಚೆನ್ನಾಗಿ ತೊಳಿಬೇಕು. ಅದನ್ನ ಒಂದು 3 ಟೈಮ್ಸ್ ಆದರೂ ತೊಳಿಬೇಕು ಮಕ್ಳಿಗೆ ಕೊಡಬೇಕಾದ್ರೆ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪಾಕಿ ತೊಳೆದ್ರೆ ಇನ್ನೂ ಬೆಸ್ಟ್ ಇರುತ್ತೆ. ಮತ್ತು ನಾನು ಸ್ವಲ್ಪ ಖಾರಕ್ಕೆ ಅಂತ ಹೇಳ್ಬಿಟ್ಟು ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಕಾಳು ಮೆಣಸು. ಟೇಸ್ಟಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಜೀರಿಗೆ ಪೌಡರ್ನ ಹಾಕ್ತಾಯಿದ್ದೀನಿ. ಮೆಣಸು ಮತ್ತು ಜೀರಿಗೆ ಹಾಕೋದ್ರಿಂದಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಪುನಃ ಸ್ವಲ್ಪ ನೀರು ಹಾಕಿ ಇದಕ್ಕೆ ಗ್ರೈಂಡ್ ಮಾಡ್ಕೊಬೇಕು. ಇದನ್ನು ತುಂಬ ಪೇಸ್ಟ್ ರೀತಿಯಲ್ಲಿ ರುಬ್ಕೊಬೇಕು. ಎಲ್ಲನೂ ಕೂಡ ನೀಟಾಗಿ ಗ್ರೈಂಡ್ ಆಗಿರಬೇಕು, ತರ್ತರಿ ಇರಬಾರ್ದು, ಆ ರೀತಿ ರುಬ್ಕೊಬೇಕು. ಇದನ್ನು ಹಚ್ಚಿ ಅಂದರೆ ಕಟ್ ಮಾಡಿ ಹಾಕಿದ್ರೆ ಮಕ್ಳುಗಳಿಗೆ ಬಾಯಿಗೆ ಸಿಗುತ್ತಲ್ಲ, ಅದರಿಂದ ಲೈಕ್ ಮಾಡಲ್ಲ. ಈಗ ನಾನೊಂದು ಚಿಕ್ಕದು ಕುಕ್ಕರ್ ತೊಗೊಂಡಿದ್ದೀನಿ 2 ಲೀಟ್ರದ್ದು. ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಮೊದಲನೇ ಇದಕ್ಕೆ ಮಕ್ಳಿಗೆ ಎಣ್ಣೆ ಅಂತ ಯೂಸ್ ಮಾಡಲ್ಲ, ನಾನು ತುಪ್ಪದಲ್ಲೇ ಮಾಡುವಂಥದ್ದು. ನೀವು ಅಷ್ಟೇ ಎಣ್ಣೆ ಬದಲು ತುಪ್ಪನೇ ಯೂಸ್ ಮಾಡಿ. ಮತ್ತು 2 ಎಸಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜಸ್ಟ್ 2 ಎಸಲು ಸಾಕು. ಅದನ್ನು ಚೆನ್ನಾಗಿ ಸ್ವಲ್ಪ ಕುಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಮತ್ತು ಪುನಃ ಬಂದು ನಾವೇನು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಇದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಎಣ್ಣೆನಲ್ಲೇ ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು. ಇದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಗ್ರೀನಾಗಿದೆ. ರೈಸ್ ಹಾಕೋದ್ಮೇಲೂ ಕೂಡ ಅದು ಲೈಟಾಗಿ ಗ್ರೀನಾಗಿರುತ್ತೆ. ಮಕ್ಳಿಗೆ ಇಷ್ಟ ಆಗುತ್ತೆ, ನೋಡೋಕ್ಕೆ ಡಿಫ್ರೆಂಟಾಗಿದೆ ಅಂತೇಳಿ. ಟೇಸ್ಟ್ ಅಂತೂ ಮಾತ್ರ ಅಸಮಾಗಿರುತ್ತೆ. ಈಗ ನೋಡಿ, ಆಗ ಇದ್ದಿದ್ದ ಕಲರ್ಗೂ ಈಗಿರೋ ಕಲರ್ಗೂ ಹೇಗೆ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ಡಾರ್ಕ್ ಗ್ರೀನ್ ಬರುತ್ತೆ. ಅದು ನೆಕ್ಸ್ಟ್ ಎಣ್ಣೆನಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇದು ಬಂದು ನಾನು ಬೆಳೆದಕ್ಕಿ ತೊಗೊಂಡಿದ್ದೀನಿ. ನೀವು ಮಗುಗೆ ಯಾವ್ದು ಯೂಸ್ ಮಾಡ್ತೀರೋ ಆ ಅಕ್ಕಿನೇ ತೊಗೊಬೋದು. ನಾನು ನನ್ನ ಮಗಳಿಗೆ 1 ಟೈಮ್ಗೆ ಆಗೋಷ್ಟು ಮಾಡೋದ್ರಿಂದಾಗಿ ನಾವು ಕೈನ 1 ಮುಷ್ಟಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ನೀರು ಬಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸಾಫ್ಟಾಗಿ ಆಗಬೇಕಲ್ಲ ರೈಸು, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ. ನೆಕ್ಸ್ಟು ಇದನ್ನು ಒಂದು 3 ವಿಷಲ್ ಹೊರಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ರೈಸ್ ರೆಡಿ ಆಗುತ್ತೆ. ನಾನು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಲ್ಲ ಪಾಪುಗೆ, ಅವ್ಳಿಗೆ ಅಗಿಯೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು, ಅಗಿಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಹಾಗೆ ಇದ್ದಾಗ ಮಾಡ್ತೀನಿ. ಈ ಥರ ರೆಡಿಯಾಗಿದೆ. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರಂತೂ ಮಕ್ಕಳು ಫುಲ್ ಪ್ಲೇಟ್ ಖಾಲಿ ಮಾಡ್ತಾರೆ. ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ. ನಾನು ಆ ವಿಡಿಯೋ ನಿಮ್ಗೆ ತೋರ್ಸೋಕ್ಕೆ ಹೋಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅವಳಿಗೆ ಫಸ್ಟು ಊಟ ಮಾಡಿಸಿದ ನಂತರನೇ ನಾನು ಅಡುಗೆ ಸ್ಟಾರ್ಟ್ ಮಾಡೋದು ಯಾವಾಗ್ಲೂ. ಈಗ ನಾನು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಮೂಲಂಗಿ ಸಾರು ಬಂದು ನಾನು ಬೇಳೆ ಮತ್ತು ಮೂಲಂಗಿ ಹಾಕಿ ಬೇಳೆ ಸಾಂಬಾರು ಥರ ಮಾಡ್ತಾರಲ್ಲ, ಆ ರೀತಿ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಅದಿಷ್ಟ ಆಗೋದಿಲ್ಲ. ಮೂಲಂಗಿನ ಜಜ್ಜಿ ಮಸಾಲೆ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಇವನ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಮೂಲಂಗಿ ತರಿಸಿಟ್ಕೊಂಡಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನು ಮಾಡ್ತಾ
ಮಾಡ್ತಾಯಿದ್ದೀನಿ. ಮೂಲಂಗಿ ಸಾಂಬಾರು ಮಸಾಲೆ ಬಂದ್ಬಿಟ್ಟು ಸೇಮ್ ಚಿಕನ್ ಮಟನ್ ಸಾಂಬಾರಿಗೆ ಏನು ಮಸಾಲೆ ರುಬ್ತೀವಲ್ಲ ಅದೇ ಮಸಾಲೆನೇ ರುಬ್ಬಬೇಕು. ನಾನು ಇಲ್ಲಿ ಸ್ವಲ್ಪ ತೋರಿಸ್ತಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಏನು ನಾನು ತೋರ್ಸೋಕ್ಕೆ ಹೋಗಿರಲಿಲ್ಲ. ಆನಂತರ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ ಥರ ಮಸಾಲೆ ರುಬ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ನಾನಿಲ್ಲಿ ಒಂದು ಹೋಳು ಕಾಯಿ ತೊಗೊಂಡಿದ್ದೀನಿ. ಮಸಾಲೆಗೆ ಅಂತ ಹೇಳಿ ಒಂದು ಹೋಳು ಕಾಯಿ ಸಾಕು. ನೆಕ್ಸ್ಟು ಪುನಃ ಬಂದು ಚಕ್ಕೆ ಲವಂಗದ ಪೌಡ್ರ್ ಹಾಕ್ಕೊತಿದ್ದೀನಿ. ನೀವು ಅಳತೆ ಗೊತ್ತಾಗಲ್ಲ ಅನ್ನೋಂಥವ್ರು ಚಕ್ಕೆ ಲವಂಗನೇ ಹಾಕ್ಕೊಬೋದು. ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಷ್ಟು ಚಕ್ಕೆ ಲವಂಗದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಕಾಳುಮೆಣಸು ಒಂದು 4-5 ಕಾಳುಮೆಣಸು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಕು, ಒಂದು 4-5 ಖಾರದ ಪುಡಿನೇ ಖಾರ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಪುನಃ ಮಟನ್ ಸಾಂಬಾರು ಇಲ್ಲ ಚಿಕನ್ ಸಾಂಬಾರಿಗೆ ನಾವೇನು ಯೂಸ್ ಮಾಡ್ತೀವಲ್ಲ ಧನಿಯಾ ಪೌಡರು, ಅದನ್ನು ನಾನು 2.5 ಸ್ಪೂನ್ನಷ್ಟು ಧನಿಯಾ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಕೂಡ ನಿಮ್ಮ ಮನೇಲಿ ಯಾವ ರೀತಿ ಕ್ವಾಂಟಿಟಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಧನಿಯಾ ಪೌಡರ್ನ ಇಷ್ಟೆಲ್ಲ ಜಾರ್ಗೆ ಹಾಕ್ಕೊಂಡ ನಂತರ ನೆಕ್ಸ್ಟು ಶುಂಠಿ ಹಾಕ್ಕೊಬೇಕು. ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟು ಬಂದು 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅಂದರೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಪುನಃ 1 ದಪ್ಪ ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದು ರುಬ್ಬೋದಕ್ಕೆ ಅಂತೇಳಿ ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಪುನಃ 1 ಲೋಟ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗೆ ಪೇಸ್ಟ್ ಮಾಡೋ ರೀತಿಲಿ ಗ್ರೈಂಡ್ ಮಾಡ್ಕೊತೀನಿ. ಇದು ಬಂದು ನುಣ್ಣಗೆ ರುಬ್ಬಬೇಕು, ತರಿಯಾಗಿರಬಾರ್ದು. ನುಣ್ಣಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ನೆಕ್ಸ್ಟು ಪುನಃ ಏನು ಮೂಲಂಗಿ ಇದೆಯಲ್ಲ ಅದ್ರ ಮೇಲ್ಗಡೆದೆಲ್ಲನೂ ಸಿಪ್ಪೆ ತಗೊಂಬಿಡ್ತೀನಿ. ಅಂದರೆ ಇದು ಮಣ್ಣಿರುತ್ತೆ ಮೂಲಂಗಿನಲ್ಲಿ, ಅದನ್ನ ಹೇಗೆ ತೊಳೆದ್ರೂ ಸ್ವಲ್ಪ ಮಣ್ಣು ಸಿಗುತ್ತೆ. ಅದಕ್ಕೋಸ್ಕರ ಮೇಲ್ಗಡೆದೊಂದು ಲೇಯರು ಸಿಪ್ಪೆ ತೆಗೆದು ಈಗ ಅದನ್ನು ಚೆನ್ನಾಗಿ ಈ ರೀತಿ ಜಜ್ಜಿ ಇದು ಮಾಡ್ಕೊತೀನಿ, ಪೀಸ್ ಮಾಡ್ಕೊತೀನಿ. ಈ ಥರ ಜಜ್ಜಿ ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕುಯ್ದು ಹಾಕೋದಕ್ಕಿಂತ ಹೇಳಿ. ಅದನ್ನು ಕಟ್ ಮಾಡಿ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಅನಿಸಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಒಂದು ಬಾಣಲಿಗೆ ಕಡಲೆಕಾಳು ತೊಗೊಂಡಿದ್ದೀನಿ. ಅರ್ಧ ಬೌಲಷ್ಟು ಕಡಲೆಕಾಳು ತೊಗೊಂಡು ಅದನ್ನು ಹುರ್ಕೊತಿದ್ದೀನಿ. ಇದಕ್ಕೆ ನೀವು ಅವರೆಕಾಳು ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ ಅವರೆಕಾಳು ಬದಲು ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ಕಡಲೆಕಾಳನ್ನ ನಾವು ಹುರ್ಕೊಬೇಕು, ಕಲರ್ ಚೇಂಜ್ ಆಗೋವಷ್ಟು ಹುರ್ಕೊಂಡ್ರೆ ಸಾಕು, ತುಂಬ ಏನು ಬೇಡ. ಒಂದು ಅರ್ಧ ಬೌಲಷ್ಟು ಸಾಕು. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು. ನಾನು ಸ್ವಲ್ಪ ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಕಡಲೆಕಾಳನ್ನ ಹುರ್ಕೊಬೇಕು. ಇದನ್ನು ಹುರಿದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಪುನಃ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವೇನು ಆಲ್ರೆಡಿ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೂಲಂಗಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಇದು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆದಷ್ಟು ಇದು ಖಾರನೂ ಇರೋದಿಲ್ಲ ಮತ್ತು ಪುನಃ ಸ್ಮೆಲ್ ಕೂಡ ಬರೋದಿಲ್ಲ. ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಇದು ಎಣ್ಣೆಲೆ ಸ್ವಲ್ಪ ಫ್ರೈ ಆಗಿ ಬೇಯೋ ಥರ ಆಗಬೇಕು. ಈಗಲೇ ನಾನು ಸೇರಿಸ್ಕೊತಾ ಇದ್ದೀನಿ, ಬೇಗ ಬೇಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಾವು ಏನು ರುಬ್ಬಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಯಾವುದೇ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಏನನ್ನೇ ಆಗಿರಲಿ ಎಣ್ಣೆನಲ್ಲಿ ಫ್ರೈ ಮಾಡಿಲ್ಲ, ಶುಂಠಿ ಬೆಳ್ಳುಳ್ಳಿ ಎಲ್ಲ. ಅದರಿಂದಾಗಿ ನಾನು ಈಗಲೇ ಡೈರೆಕ್ಟಾಗಿ ಒಂದು ಸಲ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತೀನಿ ಇಲ್ಲೇ ಮಸಾಲೆನ. ಹಸಿ ಮಸಾಲೆ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡು ಆನಂತರ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾವು ಆಲ್ರೆಡಿ ಕಡಲೆಕಾಳು ಏನು ಹುರ್ಕೊಂಡಿದ್ವಲ್ಲ ಅದನ್ನು ತೊಳೆದ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಈಗ ಇಷ್ಟು ಹಾಕ್ಕೊಂಡು ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದನ್ನು ನೋಡಿಕೊಂಡು ನೀರಾಗಿ ಹೆಚ್ಚಿಸ್ಕೊಬೇಕು. ನನಗೆ ಇದು ಇಷ್ಟು ಸಾಕು ಕೂಗಿಸೋಕ್ಕೆ. ನೆಕ್ಸ್ಟು ಆನಂತರ ನೀರು ಹಾಕ್ಕೊತೀನಿ. ಇದರಲ್ಲಿ 1 ವಿಷಲ್ ಬಂದರೆ ಸಾಕು, ತುಂಬ ಬೇಯ್ಕೊಂಡಿರುತ್ತೆ. ನಾನು ಅದು ಸಾಂಬಾರು ವಿಷಲೆಲ್ಲ ಬರೋಷ್ಟರಲ್ಲಿ ರೈಸ್ಗಿಟ್ಟು ಇನ್ನು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಅಷ್ಟಾಗೋಷ್ಟರಲ್ಲಿ ಪಾತ್ರೆ ಎಲ್ಲನೂ ತೊಳೆದ್ಬಿಟ್ರೆ ಇನ್ನು ಮುದ್ದೆ ಒಂದು ಮಾಡೋದಷ್ಟೇ ಬಾಕಿ ಇರುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲನೂ ಈಗಲೇ ತೊಳ್ಕೊಂಬಿಡ್ತೀನಿ ಅಲ್ಲೇ ಆಗ್ತಿದ್ದಂಗೆ ಅಡುಗೆ. ಈಗ ಇಷ್ಟಾದಮೇಲೆ ಈಗ ಮುದ್ದೆಗೂ ಕೂಡ ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ವಿಷಲೆಲ್ಲ ಬಂದಿತ್ತು. ಸಾಂಬಾರಂತೂ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಈಗ ಸಾಂಬಾರು ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿನೇ ಇದೆ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊತೀನಿ. ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಮುದ್ದೆಗೆ ಸಾಂಬಾರಿಗೆ ಆ ಲೆವೆಲ್ಗೆ ಮಾಡಿಕೊಂಡ್ರೆ ಸಾಕು. ನೋಡೋದಕ್ಕೆ ಸೇಮ್ ಪೀಸ್ ಸಾಂಬಾರು ಥರ ಕಾಣಿಸ್ತಾ ಇದೆ. ನಿಜ ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಊಟ ಮಾಡಿದ್ವಿ. ನನ್ನ ಮಗಳು ಅದೇ ಟೈಮಲ್ಲಿ ಅವ್ರ ಅಪ್ಪನಿಗೆ ಬಾಚಣಿಗೆ ತೊಗೊಂಬಿಟ್ಟು ತಲೆ ಬಚ್ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ತಲೆ ಹಿಡ್ಕೊಂಡು ತಲೆ ಬಚ್ತಾಯಿದ್ಲು, ಅವ್ಳಿಗೆ ಹಿಂಸೆ ಕೊಟ್ಕೊಂಡು. ನೆಕ್ಸ್ಟು ಪುನಃ ಮುದ್ದೆ ಮಾಡಿದೆ, ಬಿಸಿ ಬಿಸಿ ಮುದ್ದೆ. ಮತ್ತು
ಪುನಃ ಮೂಲಂಗಿ ಸಾಂಬಾರು ನಿಜ ಹೇಳ್ತೀನಿ ಅಲ್ಟಿಮೇಟ್ ಟೇಸ್ಟ್ ಇತ್ತು. ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಸೂಪರಾಗಿತ್ತು. ನೆಕ್ಸ್ಟ್ ಇದೆಲ್ಲ ಆದಮೇಲೂ ನಮಗೆ ಪಾತ್ರೆ ತೊಳೆಯೋದಿತ್ತಪ್ಪಲ್ಲ. ಊಟ ಮಾಡೋಕ್ಕೆ ಮುಂಚೆ ಒಂದು ಸಲ ಪಾತ್ರೆ ತೊಳಿಬೇಕು, ಅಡುಗೆ ಮಾಡಿದಾಗ ಮುಂಚೆ ಒಂದು ಸಲ ಪಾತ್ರೆ ತೊಳಿಬೇಕು, ಅಡುಗೆ ಆದಮೇಲೆ ಒಂದು ಸಲ ತೊಳಿಬೇಕು, ಊಟ ಆದಮೇಲೆ ಒಂದು ಸಲ ಪಾತ್ರೆ ತೊಳಿಬೇಕು. ಬರೀ ಪಾತ್ರೆ ತೊಳಿ ನನಗೆ ಅಡುಗೆ ಮನೆ ಕ್ಲೀನ್ ಮಾಡೋದಂದರೆ ನಿಜ ಬೋರಿಂಗ್ ಅನಿಸುತ್ತೆ. ಆದರೂ ಮಾಡ್ಕೊಳ್ಳೇಬೇಕಲ್ವ, ಮಾಡ್ತೀನಿ. ಈ ಥರ ನಾನು ಪಾತ್ರೆ ತೊಳಿಬೇಕು, ಅಡುಗೆ ಮನೆಯಲ್ಲಿ ಊಟ ಎಲ್ಲ ಆದಮೇಲೆ ಕೆಲಸ ಮಾಡಬೇಕು ಅಂತ ಅಂದಾಗ ನಾನು ಮಾಡೋ ಕೆಲಸ ಮೊದಲು ಮಾಡ್ತಿದ್ದಿದ್ದು, ನನಗೆ ಯಾರು ಇಷ್ಟವಾದ ಯೂಟ್ಯೂಬರ್ದು ಒಂದು ವೀಡಿಯೋ ಹಾಕ್ಕೊಂಡು ನೋಡ್ಕೊತ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಿದ್ದೆ. ಈಗ ಬಂದುಬಿಟ್ಟು ನನ್ನದೇ ವೀಡಿಯೋ ಹಾಕ್ಕೊಂಡು ಅದನ್ನು ಇನ್ನೊಂದು ಮೊಬೈಲಲ್ಲಿ ವೀಡಿಯೋ ಹಾಕ್ಕೊಂಡು ಅದನ್ನು ನೋಡ್ಕೊತ ಫುಲ್ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊತೀನಿ. ನಂದು ಅಡುಗೆ ಮನೆ ಕೆಲಸ ಫುಲ್ ಮುಗೀತು, ಕಂಪ್ಲೀಟ್ ಆಯಿತು. ಈ ರೀತಿ ನನ್ನ ಅಡುಗೆ ಮನೆ ಕಂಪ್ಲೀಟ್ ಆಯಿತು. ಇದು ಇವತ್ತಿನ ವ್ಲಾಗು. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ.